ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯ್ಕ್ KSP ಯೂಟ್ಯೂಬ್ ಚಾನಲ್. ನಾವು ಇಂದಿನ ಒಂದು ತರಗತಿಯಲ್ಲಿ ಸಂವಿಧಾನದ ವಿಷಯದಲ್ಲಿ ಕಂಡುಬರುವಂತಹ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ರೆಗ್ಯುಲೇಟಿಂಗ್ ಕಾಯ್ದೆ ಅದಲ್ಲ ಯಾಕೆ ಜಾರಿಗೆ ಬಂತು ಭಾರತದಲ್ಲಿ ನೋಡಿ. 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರ್ತದ. ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರಬೇಕಾದ್ರ ಮುಖ್ಯ ಕಾರಣ ಏನು, ಅದರ ಹಿನ್ನೆಲೆ ತಿಳಿದುಕೊಳ್ಳೋಣ. ನೋಡಿ, ಭಾರತದಲ್ಲಿ 1600ರಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರ, ಭಾರತಕ್ಕೆ ಬರ್ತಾರ. 1600ರಿಂದ 1773ವರೆಗೆ ಇದೇನಾಗ್ತಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಪ್ಪ ಅಂದ್ರ ನೇರವಾಗಿ ಬ್ರಿಟಿಷ್ ಸರ್ಕಾರದಿಂದ ಅನುಮತಿ ಪಡೆದುಕೊಂಡು ಬಂದು ನೇರವಾಗಿ ಅದೇ ಅಧಿಕಾರ ಮಾಡ್ತಿರ್ತದ, ಅದೇ ವ್ಯಾಪಾರ ಮಾಡ್ತಿರ್ತದ, ಲಾಭ ತಗೋತಿರ್ತದ ಮತ್ತು ಭಾರತದ ರಾಜಕೀಯದಲ್ಲಿಯೂ ಸಹ ಹಸ್ತಕ್ಷೇಪ ಮಾಡಿದ್ ನೀವು ನೋಡ್ತೀರಿ. ಆದರೆ 1773ರ ಸಮಯದಲ್ಲಿ ಏನಾಗ್ತದಂದ್ರ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸ್ತಿರ್ತದ. ಹಾಗಾಗಿ ಈ 1773 ಸಮಯದಲ್ಲಿ ಏನ್ ಮಾಡ್ತದಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದಿಂದ ಸಾಲ ಪಡೆದುಕೊಳ್ಳಕ ಪ್ರಾರಂಭ ಮಾಡ್ತದ. ಹಾಗಾಗಿ ಆವಾಗ ಬ್ರಿಟಿಷ್ ಸರ್ಕಾರ ಎಚ್ಚೆತ್ಕೊಳ್ತದ, ಏನೋ ಇಲ್ಲಿ ತೊಂದರೆ ಆಗ್ತಿದೆ ಅಥವಾ ಇಲ್ಲಿ ತುಂಬಾ ಭ್ರಷ್ಟಾಚಾರ ಆಗ್ತಿದೆ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಈ ರೆಗ್ಯುಲೇಟಿಂಗ್ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆಕ್ಟ್ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸ್ ಮಾಡ್ತಾರ. ಈ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸ್ ಮಾಡುತ್ತಾರೆ ಮತ್ತು ಈ ಆಕ್ಟ್ ಬ್ರಿಟನ್ ಮತ್ತು ಭಾರತದಲ್ಲಿ ಎರಡೂ ದೇಶದಲ್ಲಿ ಸಹ ಜಾರಿಯಲ್ಲಿ ಇರ್ತದ. ಆದರೆ ಭಾರತದಲ್ಲಿ ಬಂದಂತ ಬದಲಾವಣೆಗಳೇನು, ಈ 1773ರಿಂದ ಈ ಭಾರತದಲ್ಲಿ ಆದಂತ ಬದಲಾವಣೆಗಳು ಅಥವಾ ಈ ಕಾಯ್ದೆಯಿಂದ ಇರುವಂತ ಮುಖ್ಯ ಅಂಶಗಳು ತಿಳಿದುಕೊಳ್ಳೋಣ. ನೋಡಿ, 1773ಕ್ಕಿಂತ ಮುಂಚೆ ಏನಂದ್ರ ಬ್ರಿಟಿಷರು ಈ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಬೆಂಗಾಲ್ ಪ್ರೆಸಿಡೆನ್ಸಿ ಮತ್ತು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಆಳ್ವಿಕೆ ಮಾಡ್ತಿದ್ರು. ಇಲ್ಲಿ ಒಬ್ರು ಗವರ್ನರ್ ಇದ್ರು ಮತ್ತು ಬಾಂಬೆಯಲ್ಲಿ ಗವರ್ನರ್ ಇದ್ರು. ಇವ್ರು ನೇರವಾಗಿ ಯಾರಿಗೆ ರಿಪೋರ್ಟ್ ಮಾಡ್ತಿರಂದ್ರ ಬ್ರಿಟನ್ ನಲ್ಲಿ ಇಂಗ್ಲೆಂಡ್ ನಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈ 24 ಜನ ಇದ್ರಲ್ಲ, ಇವರಿಗೆ ನೇರವಾಗಿ ಏನ್ ಮಾಡ್ತಿದ್ರು, ಇವರು ರಿಪೋರ್ಟ್ ಮಾಡ್ತಿದ್ರು. ಆದರೆ ಈ 1773 ಕಾಯ್ದೆ ಬಂತಲ್ಲಪ್ಪ, ಈ 1773 ಕಾಯ್ದೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾರ. ನೋಡಿ, ಏನ್ ಬದಲಾವಣೆ ಮಾಡ್ತಾರ, ಬಂಗಾಳದ ಪ್ರೆಸಿಡೆನ್ಸಿ ಇತ್ತಲ್ಲ, ಬಂಗಾಳ ಪ್ರೆಸಿಡೆನ್ಸಿಯಲ್ಲಿ ಇರುವಂತಹ ಗವರ್ನರ್ ಜನರಲ್ ಆಗಿ ಅಪ್ಗ್ರೇಡ್ ಮಾಡ್ತಾರ. ಏನ್ ಮಾಡ್ತಾರ, ಬಂಗಾಳದ ಗವರ್ನರ್ ಅನ್ನು ಏನ್ ಮಾಡ್ಬೇಕು, ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡ್ತಾರ. ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರ ಈ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಯಾರಿಗೆ ರಿಪೋರ್ಟ್ ಮಾಡ್ಬೇಕಾಯ್ತು, ಇವಾಗ ಇವರು ಬಂಗಾಳದ ಗವರ್ನರ್ಗೆ ರಿಪೋರ್ಟ್ ಮಾಡ್ಬೇಕು. ಬಂಗಾಳದ ಗವರ್ನರ್ ಕೋರ್ಟ್ ಆಫ್ ಡೈರೆಕ್ಟರ್ಗೆ ರಿಪೋರ್ಟ್ ಮಾಡ್ತಾರ. ಆದರೆ ಮೊದಲು ಏನಿತ್ತು, ಈ ಮದ್ರಾಸ್ ಮತ್ತು ಬಾಂಬೆ ಮತ್ತು ಬೆಂಗಾಲ್ ಪ್ರೆಸಿಡೆನ್ಸಿಗಳು ಸ್ವತಂತ್ರವಾಗಿತ್ತು. ಆದರೆ ಇವಾಗ ಸಂಪೂರ್ಣವಾಗಿ ಯಾರ ಹಿಡಿತದಲ್ಲಿ ಬಂದು 1773 ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ನ ಹಿಡಿತದಲ್ಲಿತ್ತು. ಅಂದರೆ ಇನ್ನು ಮುಂದೆ ಬಂಗಾಳದ ಗವರ್ನರ್ ಜನರಲ್ ನಾಗಿ ನೇಮಕ ಮಾಡಿದ್ರು. ಮತ್ತೆ ಈ ಗವರ್ನರ್ ಜನರಲ್ ಅನ್ನು ಕಂಟ್ರೋಲ್ ಮಾಡ್ಬೇಕಾದ ಏನ್ ಮಾಡಿದ್ರು ಬ್ರಿಟಿಷರ್ ಅಂದ್ರ 4 ಜನ, ನೋಡಿ 4 ಜನ ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನು ಏನ್ ಮಾಡಿದ್ರಂದ್ರ ನೇಮಕ ಮಾಡಿದ್ರು. ಇವ್ರು ಇಲ್ಲಿ ಇರ್ತಾರಲ್ಲ, ಗವರ್ನರ್ ಜನರಲ್ ಇರ್ತಾರಲ್ಲ, ಯಾವುದೇ ಒಂದು ವಿಷಯದ ಬಗ್ಗೆ ಅಥವಾ ಯಾವುದೇ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಬೇಕಾದ್ರ ಈ 4 ಜನರ ಒಂದು ಬಹುಮತ ಅವಶ್ಯಕತೆ ಇತ್ತು. ಏನು, 4 ಜನರ ಒಂದು ಬಹುಮತ ಅವಶ್ಯಕತೆ ಇತ್ತು. ಇದು ನೆನಪಿಟ್ಕೊಳಕ ಸಾಧ್ಯ ಆಗಿರ್ಬೇಕು. ಬಿಫೋರ್ 1773 ಇವೆಲ್ಲ ಇರ್ಲಿಲ್ಲ. 1773 ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಏನಾಯ್ತು, ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡಿದ್ರು. ಈ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಅದಲ್ಲ, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಯಾರ ಆಡಳಿತದ ಅಧೀನದಲ್ಲಿ ತಂದ್ರಪ್ಪ ಅಂದ್ರ ಬಂಗಾಳದ ಗವರ್ನರ್ ಜನರಲ್ನ ಆಡಳಿತದ ಅಧೀನದಲ್ಲಿ ತಂದ್ರು. ಈ ಬಂಗಾಳದ ಗವರ್ನರ್ ಜನರಲ್ ಏನನ್ನು ನಿಯಂತ್ರಣ ಮಾಡಕ್ಕೆ ಏನಂದ್ರ ಕಾರ್ಯಕಾರಿ ಮಂಡಳಿ ಅಂತ ನೇಮಕ ಮಾಡಿದ್ರು. ಅಲ್ಲಿ 4 ಜನ, ನೋಡಿ 1 2 3 4 4 ಜನರನ್ನು ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು. ಇದು ನೆನಪಿಟ್ಕೊಳ್ಳಕ ಸಾಧ್ಯ ಆಗಿರ್ಬೇಕು. ಮತ್ತೆ ಈ ಬ್ರಿಟಿಷ್ ಸರ್ಕಾರ ಯಾಕೆ ಈ ರೆಗ್ಯುಲೇಟಿಂಗ್ ಕಾಯ್ದೆ ಯಾಕೆ ಜಾರಿಗೆ ತಂತು ಅಂತ ನಾವು ತಿಳ್ಕೊಳ್ಳೋಣ. ತರುವಂತ ಉದ್ದೇಶ ಏನಿತ್ತು ಅಂತ ನಾವು ತಿಳಿದುಕೊಳ್ಳೋಣ.
ಮುಖ್ಯವಾಗಿ ನೋಡಿ, ಈ 1773 ಸಮಯದಲ್ಲಿ ನಾ ಅವಾಗಲೇ ಪ್ರಥಮವಾಗಿ ಹೇಳುವಾಗ ನಾ ಹೇಳಿದೆ, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಎದುರಿಸುತ್ತಿರುವ ಆಡಳಿತಾತ್ಮಕ ಸಮಸ್ಯೆ ಅಂದರೆ ಈ ಬ್ರಿಟಿಷ್ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರುವಂತಹ ಅಧಿಕಾರಿಗಳು ತುಂಬಾ ಭ್ರಷ್ಟಾಚಾರ ಮಾಡಕತ್ರು, ತುಂಬಾ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಹಾಗಾಗಿ ಆಡಳಿತಾತ್ಮಕ ಸಮಸ್ಯೆಗಳು ಸಹ ತುಂಬಾ ಅದರಿಂದ ಆರ್ಥಿಕ ಬಿಕ್ಕಟ್ಟು ಆಯ್ತು. ಹಾಗಾಗಿ ಬ್ರಿಟಿಷ್ ಸಂಸತ್ತು ಈ ರೆಗ್ಯುಲೇಟಿಂಗ್ ಆಕ್ಟ್ ಪಾಸ್ ಮಾಡ್ತೋತೀನಿ, ನೆನ್ಪಿಡುವಾಗ ಒಂದು ಸಾಧ್ಯ ಆಗಿರ್ಬೇಕು. ಅದೇ ರೀತಿ ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯು ಕಂಪನಿ ವಿವರಗಳ ಮೇಲೆ ಬ್ರಿಟಿಷ್ ಸರ್ಕಾರ ನೋಡಿ, ಮೊದಲು ಬ್ರಿಟಿಷ್ ಸರ್ಕಾರ ಈ ಕಂಪನಿ ವಿವರಗಳ ಮೇಲೆ ಯಾವುದೇ ರೀತಿ ನಿಯಂತ್ರಣಗಳಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರ ಈ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಂಟ್ರೋಲ್ ಮಾಡಕತ್ತು. ಇದು ನೆನ್ಪಿಟ್ಕೊಳಕ ಸಾಧ್ಯ ಆಗಿರ್ಬೇಕು. ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಯಾವುದೇ ರೀತಿ ನಿಯಂತ್ರಣ ಇರಲಿಲ್ಲ. 1773 ರೆಗ್ಯುಲೇಟಿಂಗ್ ಆಕ್ಟ್ ಬರ್ತಲ್ಲ, ಈ ರೆಗ್ಯುಲೇಟಿಂಗ್ ಆಕ್ಟ್ ಬಂದಾಗಿನಿಂದ ಏನಾಗ್ತಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ಬ್ರಿಟಿಷ್ ಸರ್ಕಾರ ನಿಯಂತ್ರಣ ಮಾಡ್ತಾ ಹೊಂಟಿತು. ಇದು ಮೊದಲ ಹೆಜ್ಜೆ, ಪ್ರಥಮವಾಗಿ ಇದು. ಅದೇ ರೀತಿ ನೋಡಿ, ಭಾರತದಲ್ಲಿ ಕೇಂದ್ರೀಕೃತ ಆಡಳಿತದ ಅಡಿಪಾಯ ಹಾಕ್ತು. ಅಂದರೆ ಇವ್ರು ಏನ್ ಮಾಡ್ಬೇಕು, ಕಂಪಲ್ಸರಿ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ಮಾಡಬೇಕು ಪ್ರತಿ ವರ್ಷ. ಕಂದಾಯ ಆಗಲಿ, ಮಿಲಿಟರಿ ಆಗಲಿ, ಎಲ್ಲಾ ಸಿವಿಲ್ ವ್ಯಾಜ್ಯಗಳು ಅಥವಾ ಸಿವಿಲ್ ವಿಷಯಗಳಾಗಲಿ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಅಥವಾ ವರದಿ ಮಾಡುವುದು ಒಂದು ಕಡ್ಡಾಯ ಮಾಡಿದ್ರು. ಅದು ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯ ಮೂಲಕ. ನೋಡಿ, ಈಸ್ಟ್ ಇಂಡಿಯಾ ಕಂಪನಿಯ ಬದಲು ಬ್ರಿಟಿಷ್ ಸರ್ಕಾರವೇ ಭಾರತದಲ್ಲಿ ನೇರವಾಗಿ ನಿಯಂತ್ರಣ ಮಾಡಬೇಕು ಎಂದು ಮಾಡುವುದು ಒಂದು ಆರಂಭವಾಯಿತು. ಇದು ನೆನ್ಪಿಟ್ಬೇಕ ಸಾಧ್ಯ, ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಅದೇ ರೀತಿ ಈ ಈಸ್ಟ್ ಇಂಡಿಯಾ ಕಂಪನಿ ಅದಲ್ಲ, ಈ ಭಾರತದಲ್ಲಿ ಆರ್ಥಿಕವಾಗಿ ನಷ್ಟ ಅನುಭವಿಸ್ಲಿಕ್ಕ ಏನು ಕಾರಣ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಮುಖ್ಯವಾಗಿ ಭ್ರಷ್ಟಾಚಾರ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರುವಂತ ಅಧಿಕಾರಿಗಳು ಬಹಳ ಭ್ರಷ್ಟಾಚಾರದಲ್ಲಿ ತೊಡಗಿದ್ರಿಂದ ಆರ್ಥಿಕವಾಗಿ ನಷ್ಟ ಅನುಭವಿಸಿ ಬ್ರಿಟಿಷ್ ಸರ್ಕಾರದಿಂದ ಈಸ್ಟ್ ಇಂಡಿಯಾ ಕಂಪನಿ ವಾಪಸ್ ಸಾಲ ಕೆಳಗತ್ತು. ಹಾಗಾಗಿ ಇದು ರೆಗ್ಯುಲೇಟಿಂಗ್ ಕಾಯ್ದೆ ಪಾಸ್ ಮಾಡಿದ್ರು. ಇದು ನೆನ್ಪಿಟ್ಕೊಳ್ಳೋಕ ಸಾಧ್ಯ ಆಗ್ಬೇಕು. ಅದೇ ರೀತಿ ಕ್ಷಾಮಗಳು ಅಂದ್ರೆ 1770 ಸಮಯದಲ್ಲಿ ಬಂಗಾಳದಲ್ಲಿ ನೋಡಿ, ಇಲ್ಲಿ ಹಾಕಿದೀನಿ, 1770 ಸಮಯದಲ್ಲಿ ಬಂಗಾಳದ ಕ್ಷಾಮ ಬಂದು ಏನಾಗ್ತದೆ, ಹಲವಾರು ಜನ ಸತ್ತೋಗ್ಬಿಡ್ತಾರ ಅಥವಾ ಸಾವುಗಳು ಅಥವಾ ಹಲವಾರು ಜನ ಸತ್ತೋಗಿದ್ರಿಂದ ಏನಾಗ್ತದ ಅಂದ್ರ ಆರ್ಥಿಕ ನಷ್ಟ ಆಗ್ತದ. ಮತ್ತ ಈ ಹಲವಾರು ಜನ ಸಾಯ್ಲಿಗತನ ಆರ್ಥಿಕವಾಗಿ 100% ನಷ್ಟ ಆಗ್ತದ. ಅಲ್ಲಿಂದ ಕೃಷಿ ಮಾಡೋರು ಯಾರಿಲ್ಲ, ಕೃಷಿ ಉತ್ಪಾದಕತೆ ಕಡಿಮೆ ಆಗ್ತದ. ಅದರಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಬರುವಂತ ಒಂದು ಆದಾಯ ಆಟೋಮೆಟಿಕ್ ಕಡಿಮೆ ಆಗ್ತದ. ಹಾಗಾಗಿ ಇವರ ಮುಖ್ಯ ಉದ್ದೇಶನೇ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಉದ್ದೇಶ ಏನಾಗಿತ್ತಂದ್ರ, ಯಾವುದೇ ಭಾರತೀಯ ಜನರಿಗೆ ಅವರ ಕಲ್ಯಾಣಕ್ಕಾಗಿ ಖರ್ಚು ಮಾಡಬೇಕು, ಅವರನ್ನು ಒಳ್ಳೆಯದಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಅವ್ರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರ ವ್ಯಾಪಾರ ಲಾಭ ಗಳಿಸುವುದೇ ಅವರದ ಮುಖ್ಯ ಉದ್ದೇಶ ಆಗಿತ್ತು. ಅದು ಮುಖ್ಯವಾಗಿ ಇಲ್ಲಿ ಕಾರಣ ಆಗ್ತದ. ಮತ್ತೆ ದ್ವಿಮುಖ ಸರ್ಕಾರ ಪದ್ಧತಿ ಇದು ಅದಲ್ಲ, 1765ರಲ್ಲಿ ನೋಡಿ, 1765ರಲ್ಲಿ ರಾಬರ್ಟ್ ಕ್ಲೈವ್ ಅವರು ದ್ವಿಮುಖ ಸರ್ಕಾರ ಪದ್ಧತಿ ಏನಂತ ಜಾರಿಗೆ ತರ್ತಾರ. ಈ ಜಾರಿಗೆ ತಂದಿಂದ ಹಲವಾರು ಸಮಸ್ಯೆಗಳಾಗ್ತಾವ ಭಾರತದಲ್ಲಿ. ಇಲ್ಲಿ ಆಡಳಿತ ಮಾಡುವಂತ ಸ್ಥಳೀಯ ರಾಜರಿಗೆ, ನವಾಬರಿಗೆ ಏನಾಗ್ತಾವ ಅಂದ್ರ ತುಂಬಾ ಕಷ್ಟ. ದೇಶೀಯ ಸಂಸ್ಥಾನಗಳಿಗೆ ತುಂಬಾ ಕಷ್ಟ ಆಗ್ತದ. ಹಾಗಾಗಿ ಇದು ಒಂದು ಮುಖ್ಯ ಕಾರಣ ಆಗ್ತದ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ತರಬೇಕಾದ್ರ. ಈ 1773 ಕಾಯ್ದೆಯಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಏನಾಗ್ತದ ಅಂತಂದ್ರ ಸಂಪೂರ್ಣವಾಗಿ ರದ್ದತಿ ಮಾಡ್ತಾರ ಅಂತ ನೆನ್ಪಿಟ್ಕೊಳಕ ಸಾಧ್ಯ ಆಗಿರ್ಬೇಕು. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತದ. 1773ರಲ್ಲಿ ಅಥವಾ ಈ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಯಾರು ಜಾರಿಗೆ ತಂದ್ರು ಅಂತ ಕೇಳಬಹುದು ಪ್ರಶ್ನೆ. ಇದು 1765ರಲ್ಲಿ ಏನಾಗ್ತಂದ್ರ ರಾಬರ್ಟ್ ಕ್ಲೈವ್ ಅವರು ತರ್ತಾರ. ಇದು ಯಾವಾಗ ರದ್ದತಿ ಆಯ್ತು ಅಂದ್ರ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಏನಾಗ್ತದ ಅಂದ್ರ ರದ್ದತಿ ಆಗ್ತದ. ಇಷ್ಟು ನೀವು ನೆನ್ಪಿಟ್ಕೊಳಕ ಸಾಧ್ಯ ಆಗಿರ್ಬೇಕು. ಮುಂದೆ ನೋಡೋಣ. ನೋಡಿ, ಇಲ್ಲಿ ಹಾಕಿದೀನಿ, ದ್ವಿಮುಖ ಸರ್ಕಾರ ಪದ್ಧತಿ. ಇವಾಗ್ಲೇ ಹೇಳದಲ್ಲ, ರಾಬರ್ಟ್ ಕ್ಲೈವ್ ಅವರು ದ್ವಿಮುಖ ಆಡಳಿತ ಜನರಲ್ಲಿ ಬಹಳ ಬೇಸರ ಆಯ್ತು, ಭಾರತೀಯರಲ್ಲಿ ತುಂಬಾ ಬೇಸರ ಆಗಿದೆ. ಯಾವ್ದಂದ್ರ ದ್ವಿಮುಖ ಸರ್ಕಾರ ಪದ್ಧತಿಯಿಂದ. ಅಂದ್ರೆ ಬಂಗಾಳದಲ್ಲಿ
ದಿವಾನಿ ಹಕ್ಕುಗಳನ್ನು ಹೊಂದಿತ್ತು. ಆದರೆ ನವಾಬನಿಗೆ ನಿಜಾಮತ್ ಹಕ್ಕುಗಳು ಇದ್ದವು. ಆದರೆ ಕಂಪನಿಯು ಎರಡೂ ಅಧಿಕಾರಗಳನ್ನು ನಿಯಂತ್ರಿಸಿತು. ನೋಡಿ, ದಿವಾನಿ ಹಕ್ಕುಗಳು ಮಾತ್ರ ಬ್ರಿಟಿಷರಿಗೆ ಕೊಟ್ಟಿದ್ದೇವೆ. ನಿಜಾಮತ್ ಹಕ್ಕುಗಳು ನಮ್ಮ ಭಾರತೀಯ ದೇಶೀಯ ಸಂಸ್ಥಾನದ ರಾಜರಿಗೆ ಮತ್ತು ನವಾಬರಿಗೆ ಕೊಟ್ಟಿದ್ದವು. ಈ ರಾಬರ್ಟ್ ಕ್ಲೈವ್ ಏನ್ ಮಾಡದಪ್ಪ ಅಂದ್ರ ಎರಡನ್ನೂ ಕಿತ್ಕೊಂಡ್ಬಿಟ್ಟ. ಅಂದರೆ ನಿಜಾಮತ್ ಹಕ್ಕುಗಳನ್ನು ನಾನೇ ನಿಯಂತ್ರಿಸ್ತೀನಿ, ಮತ್ತೆ ಈ ದಿವಾನಿ ಹಕ್ಕುಗಳನ್ನು ನಾನೇ, ಕಂದಾಯ ವಸೂಲಿ ಮಾಡುವ ಹಕ್ಕುಗಳನ್ನು ನಾನೇ ಅಥವಾ ದಿವಾನಿ ಹಕ್ಕನ್ನು ನಾನೇ ನಿಯಂತ್ರಿಸ್ತೀನಿ ಅಂದಾಗ ಆಟೋಮೆಟಿಕ್ ಆಗಿ ದೇಶೀಯ ರಾಜ್ಯರಿಗೆ, ನವಾಬರಿಗೆ ಮತ್ತು ಭಾರತೀಯರಿಗೆ ನೋವನ್ನು ಉಂಟು ಮಾಡಿತು ಈ ದ್ವಿಮುಖ ಸರ್ಕಾರ ಪದ್ಧತಿ. ನೋಡಿ, ರೈತರು ಮತ್ತು ಸಾರ್ವಜನಿಕರ ಒಂದು ಕಲ್ಯಾಣವನ್ನು ನಿರ್ಲಕ್ಷಿಸಿ ಆದಾಯದ ಮೇಲೆ ಮಾತ್ರ ಗಮನ ಕೊಟ್ಟ ಈ ರಾಬರ್ಟ್ ಕ್ಲೈವ್ ಇದ್ದಲ್ಲ, ಬಂಗಾಳದ ಗವರ್ನರ್ ರಾಬರ್ಟ್ ಕ್ಲೈವ್ ಇದ್ದಲ್ಲ, ಇವನು ಆದಾಯದ ಮೇಲೆ ಮಾತ್ರ ಏನ್ ಮಾಡ್ತಾರ ಅಂದ್ರ ಈ ಗಮನ ಕೊಟ್ಟರು. ಬ್ರಿಟಿಷರ ಮುಖ್ಯ ಉದ್ದೇಶನೇ ಭಾರತದಲ್ಲಿ ಆದಾಯವನ್ನು ತೆಗೆದುಕೊಳ್ಳುವುದು, ಆದಾಯವನ್ನು ಸಂಪಾದಿಸುವುದೇ ಮುಖ್ಯವಾದ ಒಂದು ಗುರಿಯನ್ನು ಹೊಂದಿದ್ರು ಅಂತ ನೀವು ನೆನಪಿಡೋಕ ಸಾಧ್ಯ ಆಗಿರ್ಬೇಕು. ಮುಂದೆ ಹೋಗೋಣ. ಕಂಪನಿಯ ಸಾಲಗಳು ಒಂದ್ ಸೆಕೆಂಡ್. ಈ ಕಂಪನಿಯ ಸಾಲಗಳು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾಲ ತುಂಬಾ ಆಗಿತ್ತು. ಇದು ಸಹ ಒಂದು, ಅಂದ್ರೆ ಈ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಏನಂದ್ರ ದುಡ್ಡನ್ನು ಕೊಡ್ತಿತ್ತು. ಆದರೆ ಈ 1770 ಡ್ಯೂರಿಂಗ್ ದ ಪೀರಿಯಡ್ ಆಫ್ 1773 ಟೈಮ್ ಅಲ್ಲಿ ಏನಾಗ್ತದಪ್ಪ ಅಂದ್ರ ಈ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಪ್ಪ ಅಂದ್ರ ಬ್ರಿಟಿಷ್ ಸರ್ಕಾರದಿಂದ ವಾಪಸ್ ಸಾಲ ಕೇಳಗತ್ತಲ್ಲ, ಸಾಲದ ಹೊರೆ ತುಂಬಾ ಆಗ್ತಿತ್ತು. ಹಾಗಾಗಿ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಡಳಿತವನ್ನು ನಿಯಂತ್ರಿಸಬೇಕು, ನೇರವಾಗಿ ಬ್ರಿಟಿಷ್ ಸರ್ಕಾರವೇ ಆಡಳಿತವನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ನಿಯಂತ್ರಣ ಸಾಧಿಸಕ ರೆಗ್ಯುಲೇಟಿಂಗ್ ಕಾಯ್ದೆ ಏನಾಗ್ತಪ್ಪ ಅಂದ್ರ ಜಾರಿಗೆ ತರ್ತಾರ. ಇದು ನೆನ್ಪಿಟ್ಕೊಳಕ ಸಾಧ್ಯ ಆಗಿರ್ಬೇಕು. ಇಲ್ಲಿ ಬರ್ತಾವ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು ಬಹಳ, ಇದರಿಂದ ನಾವು ಇಲ್ಲಿವರೆಗೂ ಕಲ್ತೇವಲ್ಲ, ಇದರ ಮುಖ್ಯ ಅಂಶಗಳು ಏನೇನು ಬದಲಾವಣೆ ಆದವು ಅಂತ ನಾವು ತಿಳಿದುಕೊಳ್ಳೋಣ. ಒಂದ್ ಸೆಕೆಂಡ್, ಸ್ವಲ್ಪ ಕ್ಷಮೆ ಇರಲಿ, ಸ್ವಲ್ಪ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿತ್ತು. ನೋಡಿ, ಈ ರೆಗ್ಯುಲೇಟಿಂಗ್ ಕಾಯ್ದೆಯ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿವರೆಗೆ ಹೇಳ್ದಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಯಾವ ನೆನಪಿಟ್ಕೊಳ್ಬೇಕಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಅವಾಗ್ಲೇ ಹೇಳ್ದಲ್ಲ, ಈ ಕಾಯ್ದೆಯಿಂದ ಏನಾಯ್ತಪ್ಪ ಅಂದ್ರ ಬಂಗಾಳದ ಗವರ್ನರ್ ಜನರಲ್ ನಾಗಿ ನೇಮಕ ಆಯ್ತು. ಬಂಗಾಳದ ಗವರ್ನರ್ ಜನರಲ್ ಆಗಿ ನೇಮಕವಾದವ್ರು ಯಾರಂದ್ರ ವಾರ್ನ್ ಹೇಸ್ಟಿಂಗ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದ್ರ ವಾರ್ನ್ ಹೇಸ್ಟಿಂಗ್ ಅಂತ ನೆನ್ಪಿಟ್ಕೊಳಕ ನೀವು ಸಾಧ್ಯ ಆಗಿರ್ಬೇಕು. ಅದೇ ರೀತಿ ಬಂಗಾಳದ ಗವರ್ನರ್ ಜನರಲ್ಗೆ ಆಡಳಿತ ನೆರವು ನೀಡಲು 4 ಮಂದಿ ಸದಸ್ಯರಿಂದ ಕೂಡಿದ ಒಂದು ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಯಿತು. ಇದು ಅವಾಗ್ಲೇ ಹೇಳ್ದ, 4 ಜನ ಈ ವಾರ್ನ್ ಹೇಸ್ಟಿಂಗ್ ಅನ್ನು ನಿಯಂತ್ರಿಸಲು ಅಥವಾ ಗವರ್ನರ್ ಜನರಲ್ಗೆ ಸಹಾಯ ಮಾಡಲು 4 ಜನ ಸದಸ್ಯರುಳ್ಳ ಕಾರ್ಯಕಾರಿ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು. ಅಂದರೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರ ಈ ಕಾರ್ಯಕಾರಿ ಮಂಡಳಿ ಒಳಗಿರ್ತಾರಲ್ಲ ಆ ಸದಸ್ಯರ ಒಂದು ಬಹುಮತ ಬಹಳ ಮುಖ್ಯವಾಗಿತ್ತು. ಮುಂದೆ ಹೋಗೋಣ. ಆವಾಗ್ಲೇ ಹೇಳಿದ್ದೇನೆ, ಆವಾಗ್ಲೇ ನಾನು ತಿಳಿಸಿಕೊಂಡಂತ ಪಾಯಿಂಟ್ ಗಳೇ ನಾನು ತಿಳಿಸ್ತಾ ಇದ್ದೀನಿ. ಇನ್ನೊಂದ್ಸರಿ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಮೊದಲು ಸ್ವತಂತ್ರವಾಗಿದ್ದು ಅಲ್ಪ, ನೇರವಾಗಿ ಕೋರ್ಟ್ ಆಫ್ ಡೈರೆಕ್ಟರ್ 24 ಜನ ಬ್ರಿಟನ್ ನಲ್ಲಿ ಇರ್ತಾರಲ್ಲ ಅವ್ರಿಗೆ ವರದಿ ಮಾಡ್ತಿರಲ್ಲ ಮೊದಲು. ಆದರೆ ಇವಾಗ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಅಥವಾ ಗವರ್ನರ್ಗಳು ಏನಂತಂದ್ರ ಬಂಗಾಳದ ಗವರ್ನರ್ ಜನರಲ್ ನ ಅಧೀನಗೊಳಿಸಲಾಯಿತು. ಅಂದ್ರ ನೀವು ಅವರ ಅಧೀನದಲ್ಲಿ, ಬಂಗಾಳದ ಗವರ್ನರ್ ಜನರಲ್ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸಿ, ನೀವೇನು ಒಂದು ವರ್ಷದಲ್ಲಿ ವ್ಯಾಪಾರ ಮಾಡ್ತೀರಿ ಅಥವಾ ಏನೇನು ಕೆಲಸ ಮಾಡ್ತಿರಲ್ಲ ಅದನ್ನು ರಿಪೋರ್ಟ್ ಒಯ್ದು ಬಂಗಾಳದ ಗವರ್ನರ್ ಜನರಲ್ಗೆ ಕೊಡಿ ಅಂತ ಏನ್ ಮಾಡೋದು ಅಂತ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಅಥವಾ ಕಾಯ್ದೆಯಲ್ಲಿ ಜಾರಿಗೆ ಮಾಡಿದ್ರು ಅಥವಾ ಕಾಯ್ದೆಯಲ್ಲಿ ಮುಖ್ಯ ಅಂಶ ಆದವು. ಬಾಂಬೆ ಮತ್ತು ಮದ್ರಾಸ್ ಬೆಂಗಾಲ್ ಪ್ರಾಂತ್ಯಗಳು ಪರಸ್ಪರ ಸ್ವತಂತ್ರವಾಗಿದ್ದವು. ಇದಕ್ಕಿಂತ ಮುಂಚೆನ ಹೇಳ್ದ ಎಲ್ಲನೂ ಸ್ವತಂತ್ರವಾಗಿದ್ದವು. ಆದರೆ ಪ್ರಸ್ತುತ ಬಾಂಬೆ ಮತ್ತು ಮದ್ರಾಸ್ ಬಂಗಾಳದ ಅಧೀನದಲ್ಲಿ ಬಂದವು. ಮುಂದೆ ಹೋಗೋಣ. ನೋಡಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಸುಪ್ರೀಂ ಕೋರ್ಟ್ ಸ್ಥಾಪನೆ. ಈ 1773 ಸಮಯದಲ್ಲಿ ಅಥವಾ 1773 ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯ ಮೂಲಕ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಅದು ಯಾವಲ್ಲಿ ಅಂದ್ರ ಫೋರ್ಟ್ ವಿಲಿಯಂ ನಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತಾರ. ಮೊಟ್ಟ ಮೊದಲು ನ್ಯಾಯಾಧೀಶರಾಗಿ ಬಂದವರು ಯಾರಪ್ಪ ಅಂದ್ರ 1774ರಲ್ಲಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತಾರ.
ಇದರ ಮೊದಲ ನ್ಯಾಯಾಧೀಶ ಯಾರಪ್ಪ ಅಂದ್ರ ಸರ್ ಎಲಿಜಾ ಇಂಪೆ ಅಂತ ಬರ್ತಾರ. ಅವರು ಭಾರತದ ಮೊದಲ ಸುಪ್ರೀಂ ಕೋರ್ಟ್ ನ ಮೊದಲ ನ್ಯಾಯಾಧೀಶರು ಆಗಿರುತ್ತಾರೆ. ಈ ಮತ್ತೆ ಈ ಸುಪ್ರೀಂ ಕೋರ್ಟ್ ನ್ಯಾಯಾಲಯಕ್ಕೆ ನೋಡಿ ಏನ್ ನೇಮಕ ಮಾಡಿದಾರ ಅಂದ್ರೆ ಒಬ್ರು ಚೀಫ್ ಜಡ್ಜ್ ಇರ್ಬೇಕು, ಮತ್ತೆ 3 ಜನ ನ್ಯಾಯಾಧೀಶರು ಇರ್ಬೇಕು. ಒಟ್ಟು ಟೋಟಲ್ 4 ಜನ ಇರ್ಬೇಕಂತ ನೀವು ನೆನ್ಪಿಟ್ಕೋಕ ಸಾಧ್ಯ ಆಗಿರ್ಬೇಕು. ಮೊದಲು ಮುಖ್ಯ ನ್ಯಾಯಾಧೀಶರ ಅಂದ್ರೆ ಸರ್ ಎಲಿಜಾ ಇಂಪೆ ಅವರು ಆಗಿರುತ್ತಾರೆ. ಈ ಹುದ್ದೆಯನ್ನು ಪಡೆದುಕೊಳ್ಳಬೇಕಾದ್ರ ಇಂಗ್ಲೆಂಡ್ ನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದಿರಬೇಕು. ಇಂಗ್ಲೆಂಡ್ ನಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದವರಿಗೆ ಮಾತ್ರ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಅಥವಾ ನ್ಯಾಯಾಧೀಶನಾಗ್ಲಿಕ್ಕ ಅವಕಾಶ ಇರ್ತದ. ನೋಡಪ್ಪ, ನಾವು ಹೇಳ್ತೀವಲ್ಲ, ಪೊಲೀಸ್ ಆಗ್ಬೇಕಾದ್ರೆ SLC ಅಥವಾ PUC ವಿದ್ಯಾರ್ಹತೆ ಹೊಂದಿರಬೇಕು. ಅದೇ PSI ಆಗ್ಬೇಕಾದ್ರೆ ಎನಿ ಡಿಗ್ರಿ ಮುಗಿದಿರ್ಬೇಕು. ಅದೇ ರೀತಿ ಆ ಸಮಯದಲ್ಲಿ ಚೀಫ್ ಜಡ್ಜ್ ಅಥವಾ ಮುಖ್ಯ ನ್ಯಾಯಾಧೀಶ ಮತ್ತು ನ್ಯಾಯಾಧೀಶ ಆಗ್ಬೇಕಾದ್ರೆ ಇಂಗ್ಲೆಂಡಿನಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದವರಿಗೆ ಮಾತ್ರ ಈ ಹುದ್ದೆಯನ್ನು ಅಲಂಕರಿಸಕ ಅರ್ಹತೆಯನ್ನು ಹೊಂದಿರ್ತಿರು. ನೋಡಿ ಇಲ್ಲಿ ಹಾಕಿದೀನಿ ನೋಡಿ. ಅದೇ ನಾನು ಹೇಳಿದಲ್ಲ, 1774ರಲ್ಲಿ ಕಲ್ಕತ್ತಾದ ಪೋರ್ಟ್ ವಿಲಿಯಂ ನಲ್ಲಿ ಬ್ರಿಟಿಷ್ ಕಾನೂನು ತತ್ವವನ್ನು ನಿರ್ವಹಿಸಲು ಮುಖ್ಯ ನ್ಯಾಯಾಧೀಶರು ಮತ್ತು ಇತರ 3 ನ್ಯಾಯಾಧೀಶರನ್ನು ಒಳಗೊಂಡ ಒಂದು ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ನೋಡಿ 2 ಪಾಯಿಂಟ್ ನಾವು ಇಲ್ಲಿವರೆಗೂ 2 ಪಾಯಿಂಟ್ ಕಲ್ತೇವಿ, ಅದು ನೆನ್ಪಿಟ್ಕೋಕ ಸಾಧ್ಯ ಆಗಿರ್ಬೇಕು. ನೋಡಿ ಅವಾಗಲೇ ಹೇಳಿದೆ, ಸರ್ ಎಲಿಜಾ ಇಂಪೆ ಇಂಗ್ಲೆಂಡಿನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದವರು ಭಾರತದ ಸುಪ್ರೀಂ ಕೋರ್ಟ್ ನ ಒಂದು ನ್ಯಾಯಾಧೀಶರು ಆಗ್ಬೋದಿತ್ತು. ನೋಡಿ ಮುಂದೆ ಹೋಗೋಣ. ಆವಾಗ್ಲೇ ಹೇಳಿದ ದ್ವಿಮುಖ ಸರ್ಕಾರ ಪದ್ಧತಿ ಏನ್ ಮಾಡಿದ್ರು, ರದ್ದು ಮಾಡಿದ್ರು. 1765ರಲ್ಲಿ ಹೇಳದಲ್ಲಪ್ಪ, 1765ರಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಯಾರು ತಂದ್ರು? ರಾಬರ್ಟ್ ಕ್ಲೈವ್ ಜಾರಿಗೆ ತಂದ್ರು. 1765ರಲ್ಲಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರಪ್ಪ ಅಂದ್ರ, ರಾಬರ್ಟ್ ಕ್ಲೈವ್ ಅವರು ಏನ್ ಮಾಡ್ತಾರಂದ್ರ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿದ್ರು. ಆದರೆ ಅದನ್ನು ರದ್ದುಗೊಳಿಸಿದ್ದು 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಒಂದು ಪ್ರಮುಖ ಅಂಶ ಸಹ ಆಗಿರುತ್ತದೆ. ಅದೇ ರೀತಿ ಅಧಿಕಾರಿಗಳ ಮೇಲೆ ನಿಯಂತ್ರಣ ಅಂದರೆ ಯಾವುದೇ ರೀತಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ನೌಕರರು ಯಾವುದೇ ರೀತಿಯ ಖಾಸಗಿ ವ್ಯಾಪಾರದಲ್ಲಿ ತೊಡಗಬಾರದು ಅಂತ ಒಂದು ಕಾನೂನು ಸಹ ಈ ಕಾಯ್ದೆಯಲ್ಲಿ ತಂದ್ರು. ಇಲ್ಲಿ ಹಾಕಿದೀನಿ ನೋಡಿ. ಭ್ರಷ್ಟಾಚಾರವನ್ನು ನಿಗ್ರಹಿಸುವ ಒಂದು ಉದ್ದೇಶದಿಂದ 1773ರ ನಿಯಂತ್ರಣ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ ಕಂಪನಿಯ ಸೇವಕರು ಖಾಸಗಿ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವುದನ್ನು ಅಥವಾ ಲಂಚ ಸ್ವೀಕರಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿತು. ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅದೇ ರೀತಿ ವರದಿ ಮಾಡುವುದು ಅವಶ್ಯಕತೆ. ನಾನು ಹೇಳದಲ್ಲ, ಕಂಪಲ್ಸರಿ ವರ್ಷದಲ್ಲಿ ಏನೇನ್ ಮಾಡ್ತಾರಲ್ಲ ಅದು ಕಂಪಲ್ಸರಿ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ಮಾಡುವುದು ಒಂದು ಅವಶ್ಯಕತೆ ಅಂತ ಹೇಳ್ತು. ಅದು ರೆಗ್ಯುಲೇಟಿಂಗ್ ಕಾಯ್ದೆ. ನೋಡಿ ಇಲ್ಲಿ ಹೇಳಿದೆ ನೋಡಿ, ಕಂಪನಿಯ ಆಡಳಿತಾಂಗವಾದ ನಿರ್ದೇಶಕ ಮಂಡಳಿಗೆ ಕೋರ್ಟ್ ಆಫ್ ಡೈರೆಕ್ಟರ್ 24 ಮೆಂಬರ್ಸ್ ಅಂತ ಹೇಳದಲ್ಲ, ಅದು ನಿರ್ದೇಶಕ ಮಂಡಳಿಗೆ ಭಾರತದಲ್ಲಿನ ಆದಾಯದ ಒಂದು ಸಿವಿಲ್ ಮಿಲಿಟರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಬೇಕೆಂದು ನಿರ್ದೇಶನ ನೀಡಲಾಯಿತು. ಈ ಮೂಲಕ ಕಂಪನಿಯ ಮೇಲಿನ ಬ್ರಿಟಿಷ್ ಸರ್ಕಾರದ ನಿಯಂತ್ರಣ ಬಲಪಡಿಸಿತು. ಇಷ್ಟು ಇದರ ಮುಖ್ಯ ವಿಷಯ ಆಗಿದೆ. ನಾವು ಇಲ್ಲಿವರೆಗೂ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಂಡಿವಿ ಸ್ನೇಹಿತರೆ. ಮುಂದೆ ಫಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಬರ್ತದೆ 1784, ಮುಂದೆ 1813ರ ಚಾರ್ಟರ್ ಕಾಯ್ದೆ ಬರ್ತದೆ, 1833, 53 ಮತ್ತೆ 1858ರ ಭಾರತದ ಒಂದು ಸರ್ಕಾರದ ಒಂದು ಕಾಯ್ದೆ ಬರ್ತದ. 1858ರ ಬಿಫೋರ್ ಏನ್ ಬರ್ತಾವಲ್ಲ, ಇವು ಕಂಪನಿಯ ಕಾಯ್ದೆಗಳು ಅಥವಾ ಬ್ರಿಟಿಷ್ ಸರ್ಕಾರ ತಂದಂತ ಒಂದು ಕಾಯ್ದೆಗಳಾಗ್ತವ, ಅಥವಾ ಭಾರತ ಗವರ್ನರ್ ಜನರಲ್ ನ ಆಡಳಿತದಲ್ಲಿ ಬಂದಂತ ಒಂದು ಕಾಯ್ದೆಗಳಾಗ್ತವ. 1858ರ ನಂತರ ಟಿಲ್ ಭಾರತ ಸ್ವತಂತ್ರಗೊಳ್ಳುವವರೆಗೂ ಇರುವಂತಹ ಒಂದು ಕಾಯ್ದೆಗಳು ಯಾವಂದ್ರೆ ಅವು ವೈಸ್ಯರಾಯರ ಆಡಳಿತದ ಅವಧಿಯಲ್ಲಿ ಬಂದಂತಹ ಕಾಯ್ದೆಗಳಾಗಿರುತ್ತವೆ. ನಾವು ಪ್ರತಿಯೊಂದು ತರಗತಿಯಲ್ಲಿ 1 ಅಥವಾ 2 ಕಾಯ್ದೆಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ನಿಮಗೆ ಏನಾದರೂ ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ ಏನಾದರೂ ಗೊಂದಲಗಳಿದ್ದರೆ ನೀವು ಕಾಮೆಂಟ್ ಮೂಲಕ ಮಾಹಿತಿಯನ್ನು ಅಥವಾ ಕ್ವಶನ್ ಅನ್ನು ಕೇಳಬಹುದು, ಅಥವಾ ನಮಗೆ ನೇರವಾಗಿ ನೀವು ಕರೆ ಮಾಡಿ ಸಹ ನೀವು ಡಿಸ್ಕಸ್ ಮಾಡೋಕೆ ನಿಮ್ಗೆ ಅವಕಾಶ ಇದೆ. ಹಾಗಾಗಿ ಇಲ್ಲಿವರೆಗೂ ಒಂದು ತರಗತಿಯನ್ನು ವೀಕ್ಷಿಸಿದ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಒಂದು ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.